ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಲಾಗಲ್ಲಿ ನಾನು ನೋಡಿ ಆ್ಯಕ್ಚುಲಿ ಟೆರೆಸ್ ಮೇಲೆ ಬಂದಿದ್ದೀನಿ. ನನಗೆ ಎಲ್ಲಿ ಫ್ರೀ ಅನ್ಸುತ್ತೋ ಮಾತಾಡೋದಕ್ಕೆ ಅಲ್ಲಿ ಬರ್ತೀನಿ, ಬಂದು ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತಿನ ಲಾಗಲ್ಲಿ ನಾನು ಒಂದು ಹಣ್ಣಿನ ಬಗ್ಗೆ ತಿಳಿಸ್ಕೊಡೋಣ ಅನ್ಕೋತಾ ಇದ್ದೀನಿ. ನೋಡಿ, ಇದು ಬಾಳೆಹಣ್ಣಿನ ಬಗ್ಗೆ. ನೋಡಿ ಎಷ್ಟು ಕಪ್ಪಾಗಿದೆ. ಆ್ಯಕ್ಚುಲಿ ಕೆಲವರು ಇಷ್ಟು ಕಪ್ಪಾಗಿರೋ ಹಣ್ಣನ್ನು ಬಿಸಾಕಿ ಬಿಡ್ತಾರೆ. ಬಿಸಾಕೋದು ತಪ್ಪು. ಆ್ಯಕ್ಚುಲಿ ಇಷ್ಟು ಕಪ್ಪಾಗಿದೆ, ಕೊಳ್ತೋಗಿದೆ ಅಂತ ಬಿಸಾಕ್ತಾರೆ, ಅದು ತಪ್ಪು. ಯಾಕಂದರೆ ಇಷ್ಟು ಕಪ್ಪಾಗಿರೋ ಹಣ್ಣಿನಿಂದನೇ ನಮ್ಮ ದೇಹಕ್ಕೆ ತುಂಬ ಲಾಭಗಳಿವೆ ಅಂತ ಹೇಳ್ಬೋದು. ನೋಡಿ, ಇಷ್ಟು ಕಪ್ಪಾಗಿರೋ ಹಣ್ಣಿನಿಂದ ನಮ್ಮ ದೇಹಕ್ಕೆ ಏನೇನೆಲ್ಲ ಲಾಭಗಳಿವೆ ಅಂತ ಹೇಳೋದಾದರೆ, ಕೆಲವರಿಗೆ ಜೀರ್ಣಾಂಗ ವ್ಯವಸ್ಥೆ ಅಂದರೆ ಫುಡ್ಡು ಬೇಗ ಡೈಜೆಷನ್ ಆಗ್ತಾ ಇರೋದಿಲ್ಲ. ಸೊ ಅಂಥವರಿಗೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ಮಾಗಿದ ಹಣ್ಣುಗಳಿರ್ತಾವಲ್ಲ, ಇಂಥ ಕಪ್ಪಾಗಿರೋ ಬಾಳೆಹಣ್ಣನ್ನು ತಿನ್ನೋದ್ರಿಂದ ನಮಗೆ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿ ರೂಪುಗೊಳ್ಳುತ್ತೆ ಅಂತ ಹೇಳ್ಬೋದು. ಮತ್ತು ಕೆಲವರಿಗೆ ತೂಕ ಕಡಿಮೆ ಮಾಡಬೇಕು ಅಂತ ಇರುತ್ತೆ. ಅಂಥವರು ಕೂಡ ಇದರಲ್ಲಿ ಕಡಿಮೆ ಕ್ಯಾಲರಿ ಇರೋದ್ರಿಂದ ಇದರಲ್ಲಿ ಏನೇನು ಜೀವಸತ್ವಗಳು ಇರ್ತಾವೆ ಅಂದರೆ ಪೊಟ್ಯಾಷಿಯಮ್ ಇರುತ್ತೆ, ಕ್ಯಾಲ್ಸಿಯಂ ಇರುತ್ತೆ, ಮ್ಯಾಗ್ನೀಸಿಯಂ ಇರುತ್ತೆ, ಫೈಬರ್ ಇರುತ್ತೆ. ಫೈಬರ್ ಇರೋದ್ರಿಂದ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಬೇಗ ಅಂದರೆ ಆಹಾರ ತಿಂದಂಥ ಆಹಾರ ಬೇಗ ಡೈಜೆಷನ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಪೊಟ್ಯಾಷಿಯಮ್, ಕ್ಯಾಲ್ಸಿಯಂ ಇರೋದ್ರಿಂದ ನೋಡಿ, ಕೆಲವೊಮ್ಮೆ ನಮ್ಮ ದೇಹದಲ್ಲಿ ಜೀವಕೋಶಗಳು ಇರ್ತಾವಲ್ಲ, ಇದು ಜೀವಕೋಶಗಳು ಹಾನಿ ಆಗ್ಲಾರ್ದಂಗೆ ತಡೆಯುತ್ತೆ ಇದು. ಸೊ ಮೇನ್ ನೋಡಿ, ಜೀವಕೋಶಗಳು ಇರುತ್ತಲ್ಲ, ಅದು ಹಾನಿ ಆಗ್ಲಾರ್ದಂಗೆ ತಡೆಯುತ್ತೆ. ಮತ್ತು ನಮ್ಮಲ್ಲಿ ಇರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಮತ್ತು ಯಾರಿಗೆಲ್ಲ ತೂಕ ಇಳಿಸೋ ಪ್ಲ್ಯಾನ್ ಇರುತ್ತೆ, ಅವರು ಡೈಲಿ ಒಂದು ಈ ಥರದ್ದು ಕಪ್ಪಾಗಿರೋ ಬಾಳೆಹಣ್ಣು ತಿನ್ನೋದ್ರಿಂದ ಅವ್ರ ತೂಕ ಬೇಗನೆ ಕಡಿಮೆ ಆಗುತ್ತೆ, ಇದರಲ್ಲಿ ಕಡಿಮೆ ಕ್ಯಾಲರಿ ಇರೋದ್ರಿಂದ. ಮತ್ತು ಇದರಿಂದ ನೋಡಿ, ಬಾಳೆಹಣ್ಣಿನ ಸಿಪ್ಪಿಂದ ನಾವು ಕ್ಯಾನ್ಸರನ್ನು ತಡೆಗಟ್ಟಬಹುದು. ಅಂಥದ್ದೊಂದು ಒಳ್ಳೆ ಬಹು ಮುಖ್ಯವಾದ ಗುಣ ಇದರಲ್ಲಿ ಇರುತ್ತೆ. ಕೆಲವರಿಗೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ, ಬಾಳೆಹಣ್ಣು ತಿನ್ನೋದ್ರಿಂದ ಏನಾಗುತ್ತೆ ಏನಾಗೋದಿಲ್ಲ ಅಂಥೇಳಿ. ಸೊ ಅದಕ್ಕೆ ಕಪ್ಪಾಗಿರೋ ಬಾಳೆಹಣ್ಣನ್ನೇ, ಅಂದರೆ ನಾರ್ಮಲ್ ಆಗಿ ಯೆಲ್ಲೋ ಕಲರ್ ಇರೋದು ತಿಂತಾರೆ ಎಲ್ಲರೂ, ಬಟ್ ಕಪ್ಪಾಗಿರೋ ಬಾಳೆಹಣ್ಣನ್ನು ಕೊಳ್ತಿದೆ ಅಂತ ಬಿಸಾಕ್ತಾರೆ, ಅದು ತಪ್ಪು. ಅದರಲ್ಲಿ ತುಂಬ ಜೀವಸತ್ವಗಳು ಇರ್ತವೆ, ಅದರಿಂದ ನಮ್ಮ ಬಾಡಿಗೆ ತುಂಬ ಲಾಭಗಳಿರ್ತವೆ. ಮತ್ತು ಇದನ್ನು ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ರಕ್ತದ ಒತ್ತಡವನ್ನು ನಿಯಂತ್ರಣದಲ್ಲಿಡ್ಬೋದು, ಅಂದರೆ BP-ಯನ್ನು. ಮತ್ತು ಹಾರ್ಟ್ ರಿಲೇಟೆಡ್ ಸಮಸ್ಯೆಗಳಿದ್ದರೆ ಅದನ್ನು ಕೂಡ ಇದು ನಿಯಂತ್ರಣ ಮಾಡುತ್ತೆ. ಮತ್ತು ಇದನ್ನು ಕೆಲವರು ತಿನ್ನಬಾರ್ದು ಅಂತ ಸಜೆಸ್ಟ್ ಮಾಡ್ತಾರೆ. ಯಾರ್ಯಾರೆಲ್ಲ ತಿನ್ನಬೇಕು ಮತ್ತು ಯಾರ್ಯಾರೆಲ್ಲ ತಿನ್ನಬಾರ್ದು ಅಂತಂದರೆ, ನೋಡಿ, ಈಗ ಕೆಲವರಿಗೆ ಶುಗರ್ ಇರುತ್ತೆ, ಡಯಾಬಿಟಿಸ್ ಇರೋರು ಇದನ್ನು ತಿನ್ನಬಾರ್ದು. ಯಾಕಂದರೆ ಇದರಲ್ಲಿ ಹೈ ಸಕ್ಕರೆ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಅದರ ಸಲುವಾಗಿ ಇದನ್ನು ಡಯಾಬಿಟಿಸ್ ಇರೋರು ಇದನ್ನು ತಿನ್ನಬಾರ್ದು ಅಂತ ಸಜೆಸ್ಟ್ ಮಾಡ್ತಾರೆ. ಮತ್ತು ಕೆಲವರಿಗೆ ಉಸಿರಾಟದ ಸಮಸ್ಯೆ ಇರೋರು ಇದನ್ನು ತಿನ್ನಬಾರ್ದು. ಮತ್ತು ಶೀತ ಮತ್ತು ನೆಗಡಿ ಟೈಮಲ್ಲಿ ಇದನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ. ಶೀತ ಮತ್ತು ನೆಗಡಿ ಟೈಮ್ ಇದನ್ನು ತಿಂದರೆ ಮತ್ತೆ ನಮಗೆ ಕೆಮ್ಮು ಆಗ್ಬೋದು, ಶೀತ ಆಗ್ಬೋದು, ಜಾಸ್ತಿ ಆಗುತ್ತೆ. ಯಾಕಂದರೆ ಈ ಬಾಳೆಹಣ್ಣು ತಿನ್ನೋದ್ರಿಂದ ಕೋಲ್ಡ್ ಆಗುತ್ತೆ. ಆಲ್ರೆಡಿ ಇದು ಕೋಲ್ಡ್ ಆಗುತ್ತೆ ಅಂದ್ರೆ, ಆಲ್ರೆಡಿ ನಮ್ಮ ಬಾಡಿಗೆ ಕೋಲ್ಡ್ ಆಗಿದೆ ಅನ್ನೋ ಟೈಮಲ್ಲಿ ಮತ್ತೆ ತಿಂದರೆ ಕೋಲ್ಡ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ನೆಗಡಿ ಕೆಮ್ಮು ಜಾಸ್ತಿ ಆಗುತ್ತೆ. ಆ ಉದ್ದೇಶದಿಂದ ನೆಗಡಿ ಕೆಮ್ಮು ಇರುವಾಗ ಇದನ್ನು, ನೆಗಡಿ ಮತ್ತು ಶೀತ ಇರುವಾಗ ಇದನ್ನು ತಿನ್ನಬಾರ್ದು ಬಾಳೆಹಣ್ಣನ್ನು. ಮತ್ತು ಕೆಲವರಿಗೆ ಇದನ್ನು ತಿಂದ ತಕ್ಷಣ ಸ್ಕಿನ್ ಪ್ರಾಬ್ಲಮ್ಸ್ ಬರುತ್ತೆ, ಇಚ್ಚಿಂಗ್ ಆಗುತ್ತೆ. ಅಂಥ ಅಲರ್ಜಿ ಇರೋರು ಇದನ್ನು ತಿನ್ನಬಾರ್ದು. ಮತ್ತು ಇದನ್ನು ಯಾರಿಗೆ ತಿನ್ನಬೇಕು ಅಂತಂದರೆ, ಅಂದರೆ ವೀಕ್ನೆಸ್ ಆಗ್ತಾ ಇರುತ್ತೆ, ಸ್ನಾಯು ಸೆಳೆತ ಅಥವಾ ಏನಾದರೂ ಈಗ ನರಗಳ ಸೆಳೆತ ಆಗ್ತಿರುತ್ತಲ್ಲ, ಅವರು ಇದನ್ನು ತಿನ್ನೋದ್ರಿಂದ ಅದರಲ್ಲಿ ಶಕ್ತಿ ಬರುತ್ತೆ. ಮತ್ತು ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚುತ್ತೆ. ಕಪ್ಪಾಗಿರೋ ಬಾಳೆಹಣ್ಣು ಇರೋದೇ ಅಲ್ಲ, ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಮತ್ತು ಇದು ಇನ್ನೂ ಹಲವಾರು ಬೆನಿಫಿಟ್ಸ್ಗಳನ್ನು ಹೊಂದಿದೆ. ನೋಡಿ, ಇದರಲ್ಲಿ ಟೆಸ್ಟೋಸ್ಟಿರಾನ್ ಅಂತಕ್ಕಂಥ ಹಾರ್ಮೋನುಗಳು ಪುರುಷರಲ್ಲಿ ಇದು ಜಾಸ್ತಿ ಮಾಡುತ್ತೆ. ಮತ್ತು ಅಂದರೆ ಲೈಂಗಿಕ ಕ್ರಿಯೆಯನ್ನು ಮಾಡೋದಕ್ಕೆ ಇದು ಉತ್ತೇಜನ ಕೊಡುತ್ತೆ ಅಂತ ಹೇಳ್ತಾರೆ. ಟೆಸ್ಟೋಸ್ಟಿರಾನ್ ಅಂತಕ್ಕಂಥ ಹಾರ್ಮೋನುಗಳನ್ನು ಇದು ಪ್ರೊಡ್ಯೂಸ್ ಮಾಡೋದ್ರಿಂದ ಲೈಂಗಿಕ ಕ್ರಿಯೆಯನ್ನು ಪುರುಷರಲ್ಲಿ ಜಾಸ್ತಿ ಮಾಡುತ್ತೆ ಅಂತ ಇದು ಹೇಳಲಾಗ್ತದೆ ಇಂತಹ ಬಾಳೆಹಣ್ಣು ತಿನ್ನೋದ್ರಿಂದ. ಸೊ ಬಾಳೆಹಣ್ಣು ಕೆಲವರು ಬಿಸಾಕ್ತಾರೆ, ಅದು ಬಿಸಾಕೋದು ತಪ್ಪು. ಕಪ್ಪಾದ ಬಾಳೆಹಣ್ಣು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಲಾಭಗಳಿವೆ. ಮತ್ತು ನಾನು ಹೇಳ್ದೆ ಅಲ್ಲ, ಹಾರ್ಟ್ ಸಮಸ್ಯೆ ಇರೋರು, BP ಸಮಸ್ಯೆ ಇರೋರು ಇದೆಲ್ಲ ತಿನ್ನಬೇಕು ಇದನ್ನು ಬಾಳೆಹಣ್ಣು.
ಸೊ ಬಾಳೆಹಣ್ಣು ಬಗ್ಗೆ ಕೆಲವರಿಗೆ ಗೊತ್ತಿರುತ್ತೆ, ಗೊತ್ತಿರೋದಿಲ್ಲ. ಎಸ್ಪೆಷಲಿ ಸಮ್ಮರ್ ಸೀಸನಲ್ಲಿ ಇದು ಒಂದು ಒಳ್ಳೆ ಫ್ರೂಟ್ ಅಂತಲೇ ಹೇಳ್ಬೋದು. ಬಾಡಿಗೆ ಕೋಲ್ಡ್ ಆಗುತ್ತೆ ಇದು. ಸೊ ಇದರಲ್ಲಿ ಕೆಲವರು ಏನು ಮಾಡ್ತಾರೆ ಅಂದರೆ ಅದನ್ನು ಸ್ವಲ್ಪ ಸೀಳ್ಬಿಟ್ಟು ಅದರಲ್ಲಿ ಏಲಕ್ಕಿ ಹಾಕ್ತಾರೆ. ಮಿಡಲಲ್ಲಿ ಏಲಕ್ಕಿ ಹಾಕಿಬಿಟ್ಟು, ಅಂದರೆ ನಮ್ಮ ಬಾಡಿ ಜಾಸ್ತಿ ಹೀಟ್ ಆಗಿದೆಪ್ಪ ಅಂತ ಅನಿಸ್ತಾ ಇದ್ರೆ ಆ ಥರ ಮಾಡಿಬಿಟ್ಟು ಇದನ್ನು ಕೆಲವರು ತಿಂತಾರೆ. ಅಂದರೆ ಹೇಗೆ ಅಂದರೆ ಅದನ್ನು ನೈಟು ಅದನ್ನು ಬಾಳೆಹಣ್ಣನ್ನು ಸೀಳ್ಬಿಟ್ಟು ಅದರಲ್ಲಿ ಒಳಗಡೆ ಏಲಕ್ಕಿ ಹಾಕಿ ನೈಟಿಗೆ ಇಟ್ಬಿಡೋದು, ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಅದನ್ನು ತಿಂದ್ಬಿಡೋದು. ಆ ಥರ ಮಾಡೋದ್ರಿಂದ ನಮ್ಮ ಬಾಡಿ ತುಂಬ ಕೋಲ್ಡ್ ಆಗುತ್ತೆ. ಅಂದರೆ ಹೀಟ್ ಇದೆಯಪ್ಪ ನಮಗೆ ಅನಿಸ್ತಿರತ್ತಲ್ಲ ಕೆಲವರಿಗೆ, ಅವರು ಆ ಥರ ಮಾಡೋದ್ರಿಂದ ಅವರ ಬಾಡಿ ಕೋಲ್ಡ್ ಆಗ್ತಾ ಬರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದರಿಂದ ಎಷ್ಟೊಂದು ಲಾಭಗಳಿವೆ ಅಂತ ಹೇಳಿ ಅಂದ್ಬಿಟ್ಟು, ಅಂದರೆ ಇಂಥ ಕಪ್ಪಾದ ಬಾಳೆಹಣ್ಣನ್ನು ಬಿಸಾಕಬೇಡಿ ದಯವಿಟ್ಟು. ಅದನ್ನು ತಿನ್ನಿ, ನಮ್ಮ ದೇಹಕ್ಕೆ ತುಂಬ ಲಾಭಗಳಿರ್ತವೆ ಅದನ್ನು ತಿನ್ನೋದ್ರಿಂದ. ನಮಗೆ ಗೊತ್ತಿರೋದಿಲ್ಲ, ಹಾಗೆ ಬಿಸಾಕ್ಬಿಡ್ತೀವಿ. ಸೊ ಆ ಮಾಹಿತಿ ನಿಮಗೂ ಕೂಡ ಗೊತ್ತಿರಲಿ ಅನ್ನೋ ಉದ್ದೇಶದಿಂದ ನಾನು ಇವತ್ತು ಈ ವಿಡಿಯೋ ಮಾಡಿದ್ದೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಮಾಹಿತಿ ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬ್ರಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.